ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ RPF SI ಮತ್ತು ಕಾನ್ಸ್ಟೇಬಲ್ ಎಕ್ಸಾಮ್ ಯಾವಾಗ, ಹಾಗೆ ಇಲ್ಲಿ RPF ಕಾನ್ಸ್ಟೇಬಲ್ ಮತ್ತು SIನ ಹುದ್ದೆಗಳಲ್ಲಿ ಇನ್ಕ್ರೀಸ್ ಆಗುವಂಥ ವದಂತಿಗಳು ತುಂಬಾ ಹಬ್ತಿದೆ. ಇದು ನಿಜಾನ ಇಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಸೊ ಯಾರ್ಯಾರು ಹೊಸರು ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾವು RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ನ GKಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸೀರೀಸ್ನ ಮಾಡ್ತಾ ಇದ್ದೀವಿ. ಇಲ್ಲಿಯವರೆಗೂ ಒಟ್ಟು 15 ವಿಡಿಯೋಗಳನ್ನು ಮಾಡಲಾಗಿದೆ. ಯಾರ್ಯಾರು ಆ ವಿಡಿಯೋಗಳನ್ನು ನೋಡಿಲ್ಲ ಹೋಗಿ ನೋಡಿ. ಹಾಗೆ ಇವತ್ತಿನ ಕ್ಲಾಸ್ನಲ್ಲಿ RPFಗೆ ಸಂಬಂಧಪಟ್ಟ ಹಾಗೆ 50 MCQs ಕ್ವಶನ್ಗಳನ್ನು ಡಿಸ್ಕಸ್ ಮಾಡಲಾಗುತ್ತೆ. ಈ ವಿಡಿಯೋ ಆದಮೇಲೆ ಮುಂದಿನ ವಿಡಿಯೋ ಇದಾಗಿರುತ್ತೆ. ಸೊ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈಗ ನಾವು ಮೊದಲನೇದಾಗಿ ವೇಕೆನ್ಸಿ ಇನ್ಕ್ರೀಸ್ ಬಗ್ಗೆ ನೋಡೋಣ. ನೋಡಿ ಫ್ರೆಂಡ್ಸ್, ರೈಲ್ವೆ ಅಧಿಕಾರಿಗಳೆಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿದ್ದಾರೆ. ಈ ಸಭೆಯಲ್ಲಿ ಎಲ್ಲರೂ ಅಧಿಕಾರಿಗಳು ರೈಲ್ವೆಯಲ್ಲಿ ಆಗುತ್ತಿರುವ ದುರಂತಗಳ ಬಗ್ಗೆ ಮಾತಾಡಿದ್ದಾರೆ. ಮತ್ತು ಈ ದುರಂತಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇದಕ್ಕೆ ಪರಿಹಾರವಾಗಿ ವೇಕೆನ್ಸಿಯನ್ನು ಹೆಚ್ಚಿಗೆ ಮಾಡಬೇಕು ಅಂತ ಇಲ್ಲಿ ಮಾತನಾಡಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜಸ್ಥಾನದ ನ್ಯೂಸ್ ಪೇಪರ್ನಲ್ಲಿ ಒಂದು ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಈ ನ್ಯೂಸ್ ಪೇಪರ್ ಆಗಸ್ಟ್ 18ನೇ ತಾರೀಕಿನದಾಗಿದೆ. ಇದರಲ್ಲಿ ಏನಿದೆ ಅಂದರೆ, ರಾಜಸ್ಥಾನದಲ್ಲಿ 228 ಹುದ್ದೆಗಳಿದ್ವು, ಅದರ ಬದಲಾಗಿ 761 ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದೆ. ಹಾಗೆ ಇಲ್ಲಿ ಕೆಳಗಡೆ ನೋಡಿ ದೊಡ್ಡದಾಗಿ ಕೊಟ್ಟಿದ್ದಾರೆ, ರೈಲ್ವೆಯಲ್ಲಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಮತ್ತು RPF ಸಂಬಂಧಿಸಿದ 18,000 ಹುದ್ದೆಗಳನ್ನು ಹೆಚ್ಚಿಗೆ ಮಾಡಲಾಗ್ತಿದೆ ಅಂತ. ಸೊ ಇಲ್ಲಿ ವೇಕೆನ್ಸಿ ಇನ್ಕ್ರೀಸ್ ಆಗೋದಂತೂ ಪಕ್ಕಾ ಆಗಿದೆ. ಇಲ್ಲಿ 100% ವೇಕೆನ್ಸಿ ಇನ್ಕ್ರೀಸ್ ಆಗೇ ಆಗುತ್ತೆ. ಆದರೆ ಯಾವಾಗ ಆಗುತ್ತೆ ಅಂತ ನೋಡೋದಾದರೆ, ಯಾವಾಗ ಬೇಕಾದ್ರೂ ಇನ್ಕ್ರೀಸ್ ಮಾಡ್ಬೋದು. ಎಕ್ಸಾಮಿನ ಮುಂಚೆನಾದರೂ ಮಾಡ್ಬೋದು, ಎಕ್ಸಾಮ್ ಆದಮೇಲೆ ನಾವು ಫಿಸಿಕಲಿ ಹೋಗುವಾಗ ಆವಾಗ ಬೇಕಾದ್ರೂ ಇನ್ಕ್ರೀಸ್ ಮಾಡ್ಬೋದು ಇವರು. ಸೊ ಇಲ್ಲಿ ಇನ್ನೊಂದು ವಿಷಯನ ತಿಳ್ಕೊಳ್ಳಿ, ಇಲ್ಲಿ ಇನ್ಕ್ರೀಸ್ ಆದಮೇಲೆ ಯಾರು ಕೂಡ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಯಾರ್ಯಾರು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದಾರಲ್ಲ ಅವ್ರಿಗೆ ಮಾತ್ರ ಇದು ಅನ್ವಯವಾಗುತ್ತೆ. ಸೊ ಯಾರ್ಯಾರು RPFಗೆ ಅಪ್ಲೈ ಮಾಡಿದ್ದೀರಾ ಅವರೆಲ್ಲರೂ ಸರಿಯಾಗಿ ಓದ್ಕೊಳ್ಳಿ. ಮತ್ತು ಇಲ್ಲಿ ಎಷ್ಟು ವೇಕೆನ್ಸಿ ಇನ್ಕ್ರೀಸ್ ಆಗುತ್ತೆ ಅಂತ ನೋಡೋದಾದರೆ, ಈಗ ನೋಟಿಫಿಕೇಷನಲ್ಲಿ 4,660 ಹುದ್ದೆಗಳನ್ನು ಕರೆದಿದ್ರು. ಹುದ್ದೆಗಳನ್ನು ಇನ್ಕ್ರೀಸ್ ಮಾಡಿದ ಮೇಲೆ ಈ ಹುದ್ದೆಯ ಸಂಖ್ಯೆ 8,000ದಿಂದ 10,000 ಒಳಗೆ ನಿಲ್ಲುತ್ತೆ. ಇಷ್ಟಂತೂ ಹುದ್ದೆ ಇನ್ಕ್ರೀಸ್ ಆಗೇ ಆಗುತ್ತೆ, ಯಾವುದೇ ಡೌಟ್ ಇಲ್ಲ ಇದರಲ್ಲಿ. ಸೊ ಯಾರ್ಯಾರು RPFಗೆ ಅಪ್ಲೈ ಮಾಡಿದಿರಾ ಚೆನ್ನಾಗಿ ಓದ್ಕೊಳ್ಳಿ. ಹಾಗೆ ಫಿಸಿಕಲ್ ಕಡೆ ಕೂಡ ಗಮನ ಕೊಡಿ. ಈಗ ನಾವು ಎಕ್ಸಾಮ್ ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, RRB ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅವರು ALPಯ ನೋಟಿಫಿಕೇಷನನ್ನು ಮೊದಲು ಬಿಟ್ಟಿದ್ದು, ನಂತರ ಟೆಕ್ನಿಷಿಯನ್ ನೋಟಿಫಿಕೇಷನನ್ನು ಬಿಟ್ಟಿದ್ದು, ನಂತರ ಮೂರನೇದಾಗಿ RPF ಕಾನ್ಸ್ಟೇಬಲ್ ಮತ್ತು SIನ ನೋಟಿಫಿಕೇಷನನ್ನು ಬಿಟ್ಟಿದ್ದು. ಸೊ ಹಾಗಾಗಿ ಇಲ್ಲಿ ಮೊದಲನೇದಾಗಿ ALP ಅಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅವರ ಎಕ್ಸಾಮ್ ನಡೆಯುತ್ತೆ. ಈ ಎಕ್ಸಾಮ್ ಮಾಡಬೇಕು ಅಂತ ಆಲ್ರೆಡಿ ಮಾತುಕತೆ ಎಲ್ಲ ಆಗಿದೆ. ನೆಕ್ಸ್ಟ್ ತಿಂಗಳು ಅಂದರೆ ಸೆಪ್ಟೆಂಬರ್ನಲ್ಲಿ ಇದರ ಎಕ್ಸಾಮ್ ನಡೆಯುತ್ತೆ. ಈ ALP ಅವರ ಎಕ್ಸಾಮ್ ಆದಮೇಲೆ ಟೆಕ್ನಿಷಿಯನ್ ಅವರ ಎಕ್ಸಾಮ್ ಮಾಡಲಾಗುತ್ತೆ. ಟೆಕ್ನಿಷಿಯನ್ ಅವರ ಎಕ್ಸಾಮ್ ಆದಮೇಲೆ RPFನ ಎಕ್ಸಾಮ್ ಮಾಡಲಾಗುತ್ತೆ. ಸೊ RPF ಎಕ್ಸಾಮ್ ಅಕ್ಟೋಬರ್ ಎಂಡ್ನಲ್ಲಿ ಅಥವಾ ನವೆಂಬರ್ ಸ್ಟಾರ್ಟಿಂಗ್ನಲ್ಲಿ ನಡೆಯುತ್ತೆ. ಇದಕ್ಕಿಂತ ಬೇಗ ನಡೆಯೋ ಚಾನ್ಸೇ ಇಲ್ಲ. ಸೊ ಯಾರ್ಯಾರು RPF ಎಕ್ಸಾಮ್ಗೆ ಓದ್ತಾ ಇದ್ದೀರಾ ಅವರೆಲ್ಲರೂ ಅಕ್ಟೋಬರ್ ತಿಂಗಳಲ್ಲಿ ಎಕ್ಸಾಮ್ ನಡೆಯುತ್ತೆ ಅನ್ನೋದನ್ನ ನೆನ್ಪಿಟ್ಕೊಂಡು ಓದ್ಕೊಳ್ಳಿ. ಸೊ ಅಫಿಷಿಯಲ್ ಆಗಿ ಎಕ್ಸಾಮ್ ಡೇಟ್ನ ನೋಟಿಫಿಕೇಶನ್ ಬಿಟ್ಟಾಗ ನಾನು ನಿಮಗೆ ತಿಳಿಸ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.